ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಗೋ ಗ್ರೀನ್ ಸೋ ಗ್ರೀನ್. ಇವತ್ತು ನಾನು ಮೈದಾನ ಉಪಯೋಗಿಸಾಗಿದ್ದೆ ಕೋಡ್ಬಳೆ ಮಾಡೋದನ್ನು ತೋರಿಸ್ದೆ. ಅದಕ್ಕಿಂತ ಮುಂಚೆ ನಾನೊಂದು ವಿಷಯ ನನಗೊಕ್ಕೆ ಹೇಳ. ಇದು ವಿಮಲ್ ಅವರ ಸ್ಟೇನ್ಲೆಸ್ ಸ್ಟೀಲ್ ಚಾಪಿಂಗ್ ಬೋರ್ಡ್. ಇತ್ತೀಚೆಗೆ ವಿಮಲ್ ಅವರ ಸ್ಟೇನ್ಲೆಸ್ ಸ್ಟೀಲ್ ಚಾಪಿಂಗ್ ಬೋರ್ಡನ್ನೇ ಉಪಯೋಗಿಸ್ತಾ ಇದ್ದೆ. ತುಂಬಾ ಯೂಸ್ಫುಲ್ಲು, ಬ್ಯಾಕ್ಟೀರಿಯಾ ಫ್ರೀ, ಕ್ಲೀನ್ ಮಾಡೋದು ಕೂಡ ತುಂಬ ಈಸಿ. 300 ಗ್ರೇಡ್ 12 x 14 ಇಂಚಸ್ ಅಗಲ. ಎಷ್ಟೇ ತರಕಾರಿನ ಇದರಲ್ಲಿ ಇಟ್ಕೊಂಡು ಕಟ್ ಮಾಡಲಿಕ್ಕಾಗ್ತು. ಹಾಗೆ ಈರುಳ್ಳಿ ಕಟ್ ಮಾಡಿದ್ರೂ ಸಹ ತೊಳೆದಿಟ್ಬಿಟ್ರೆ ಒಂದು ಸ್ವಲ್ಪ ಕೂಡ ಸ್ಮೆಲ್ ಇರ್ತಿಲ್ಲ. ಇದು ನೈಫ್ ಫ್ರೆಂಡ್ಲಿ ಆಗಿದ್ದು ಬರೀ ಚಾಪಿಂಗ್ ಅಷ್ಟೇ ಅಲ್ಲ, ಇದರಲ್ಲೇ ಚಪಾತಿ ಹಿಟ್ಟನ್ನು ಕಲಸಿ ಚಪಾತಿ ಲಟ್ಸೋಲಕ್ಕೂ ಸಹ ತುಂಬ ಅನುಕೂಲ ಇದೆ. ಆಫೀಸಿಗೆ ಲೇಡೀಸಿಗೆಲ್ಲ ಈ ಸ್ಟೋವ್ ಪಕ್ಕನೇ ಇದನ್ನು ಇಟ್ಕೊಂಬಿಟ್ರೆ ಆರಾಮಾಗಿ ಒಬ್ಬರೇ ಲಟ್ಸ್ಕತೆ ಚಪಾತಿನ ಸುಡ್ಲಕ್ಕು. ಮತ್ತು ಇದ್ರ ಜೊತೆಗೆ ಕೋಡ್ಬಳೆ ಕೂಡ ಹೊಸುಲಕ್ಕೆ ತುಂಬಾ ಅನುಕೂಲ ಇದ್ದು, ಇದನ್ನು ಆರಾಮಾಗಿ ಹೊಸುಲಕ್ಕಾಗ್ತು. ಎಷ್ಟು ಬೇಕಾದ್ರೂ ಕೋಡ್ಬಳೆ ಮಾಡಲಾಗ್ತು. ನಿಂಬು ಕಟ್ ಮಾಡಿದ್ರೂ ಸಹ ಒಂದು ಸ್ವಲ್ಪನೂ ಕೂಡ ಕಲೆ ಇರ್ತಿಲ್ಲ, ಯಾಕೆಂದರೆ ಇದು ಸ್ಟೇನ್ಲೆಸ್ ಸ್ಟೀಲ್. ಹೈಜೀನ್ ದೃಷ್ಟಿಯಿಂದ ತುಂಬ ಒಳ್ಳೆಯದಲ್ಲದೆ ಒಂದು ಸ್ವಲ್ಪ ಕೂಡ ರಸ್ಟ್ ಬತ್ತಿಲೆ, ತುಂಬ ದಿನ ಬಾಳಿಕೆ ಬತ್ತು. ಇದನ್ನು ಸೋಪ್ ವಾಟರಲ್ಲಿ ಆರಾಮಾಗಿ ತೊಳೆದು ಈ ರೀತಿ ಒಣ ಹಾಕ್ಲಕ್ಕು, ಇಲ್ಲಾಂದರೆ ಬಟ್ಟೆಲೂ ಕೂಡ ಒರೆಸಿಟ್ಕೊಳ್ಳಕ್ಕು. ಇದನ್ನು ಯಾರಿಗಾರು ಗಿಫ್ಟ್ ಸಹ ಮಾಡ್ಲಕ್ಕು. ಈ ಕೋಡ್ಬಳೆ ತುಂಬ ರುಚಿಯಾಗಿತ್ತು. ಬನ್ನಿ ಹಾಗಾದರೆ ಮಾಡೋದು ಹೆಂಗೆ ನೋಡುವ. ಒಂದು ಮಿಕ್ಸಿ ಜಾರಲ್ಲಿ ಅರ್ಧ ಕಪ್ ಹುರ್ಗಡ್ಲೆನ ನುಣ್ಣಗೆ ಪೌಡ್ರ್ ಮಾಡ. ಈಗಿದು ಪೌಡರ್ ಆಯ್ದು. ಇದನ್ನು ಈಗ ಒಂದು ಮಿಕ್ಸಿಂಗ್ ಬೌಲ್ಗೆ ಟ್ರಾನ್ಸ್ಫರ್ ಮಾಡಿ ಇದನ್ನು ಪಕ್ಕಕ್ಕೆ ಇಟ್ಕೊಳ್ಳಿ. ಅದೇ ಮಿಕ್ಸಿ ಜಾರಲ್ಲಿ 5 ರಿಂದ 6 ಬ್ಯಾಡಗಿ ಮೆಣಸಿನಕಾಯಿ, 2 ಟೇಬಲ್ ಸ್ಪೂನ್ ಕಾಯಿ ತುರಿ, 1.5 ಟೀ ಸ್ಪೂನ್ ಜೀರಿಗೆ, ರುಚಿಗೆ ತಕ್ಕಷ್ಟು ಇಂಗು, ಕರಿಬೇವಿನ ಸೊಪ್ಪು 10, 1/4 ಟೀ ಸ್ಪೂನ್ ಓಂಕಾಳು, ಇವಿಷ್ಟನ್ನು ಮಿಕ್ಸಿ ಜಾರಲ್ಲಿ ಹಾಕಿ ಪೌಡ್ರ್ ಮಾಡಿ. ನೀರು ಹಾಕಾಗಿದ್ದೇನೆ ಪೌಡ್ರ್ ಮಾಡಿ. ಮಿಕ್ಸಿ ತಿರುಗ್ತಿಲ್ಲ ಅಂದರೆ ಒಂಚೂರು ನೀರು ಹಾಕಿ ಪೌಡ್ರ್ ಮಾಡು ಲಡ್ಡಿಲೆ. ಈಗ ಒಂದು ಬಾಣಲೆಯಲ್ಲಿ 1 ಕಪ್ ಚಿರೋಟಿ ರವೆನ ಸ್ವಲ್ಪ ಬಿಸಿ ಮಾಡಿದ್ರೆ ಸಾಕು, ಯಾವುದೇ ಕಾರಣಕ್ಕೂ ಹುರಿದು ಬೇಡ. ಸ್ವಲ್ಪ ನೋಡಿ, ಕೈಯಲ್ಲಿ ಮುಟ್ಟಿದ್ರೆ ಬೆಚ್ಚಗೆ ಅಷ್ಟು ಬಿಸಿ ಆದರೆ ಸಾಕು. ಈಗ ಅದನ್ನು ಈ ಪೌಡ್ರ್ ಮಾಡೋದು ಹುರಿಗಡ್ಲೆಗೆ ಹಾಕಿ, ನಂತರ ಈ ಬೀಸದ್ದನ್ನು ಇದಕ್ಕೆ ಹಾಕಿ ಎಲ್ಲವನ್ನು ಸಹ ಚೆನ್ನಾಗಿ ಮಿಕ್ಸ್ ಮಾಡ. ಇಲ್ಲಿ ನಾನು ತಗೊಂಡು ಅಳತೆಗೆ 2.5 ಟೀ ಸ್ಪೂನ್ನಷ್ಟು ಉಪ್ಪು ಹಿಡಿತು. ನಿಂಗೋ ಹೆಚ್ಚು ಅಥವಾ ಕಡಿಮೆ ಮಾಡ್ತೀರಿ ಹೇಳಾದರೆ ಅದಕ್ಕೆ ತಕ್ಕಾಗಿ ಉಪ್ಪು ಹಾಕೊಳ್ಳೋಕ್ಕಾಗ್ತು. 3 ಕಪ್ನಷ್ಟು ಅಕ್ಕಿ ಹಿಟ್ಟು, ಇಲ್ಲಾಂದರೆ 4 ಕಪ್ಪು ಹಾಕುಲಡ್ಡಿಲೆ. ಅಕ್ಕಿ ಹಿಟ್ಟೇನು ಬಿಸಿ ಮಾಡೋದು ಬೇಡ, ಹಾಗೆ ಹಾಕಿದ್ರೂ ಸಾಕು. ಈಗ ಇದಕ್ಕೆ ಈ ಬಿಸಿ ಎಣ್ಣೆನ ಹಾಕ. 3 ಟೇಬಲ್ ಸ್ಪೂನ್ನಷ್ಟು ಎಣ್ಣೆ ಹಿಡಿಸು. ಎಣ್ಣೆ ಬದಲಿಗೆ ಬೆಣ್ಣೆ ಅಥವಾ ತುಪ್ಪನೂ ಸಹ ಯೂಸ್ ಮಾಡ್ಲಕ್ಕು. ಬೆಣ್ಣೆ ಹಾಕಿದ್ರೆ ಇನ್ನೂ ಚಲೋ ಬತ್ತು ಕೋಡ್ಬಳೆ. ಆದರೆ ಎಣ್ಣೆ ಅಥವಾ ಬೆಣ್ಣೆ ಯಾವುದೇ ಆಗಲಿ ಅವಶ್ಯಕತೆಗಿಂತ ಜಾಸ್ತಿ ಹಾಕಿದ್ರೆ ಕೋಡ್ಬಳೆ ಮುರಿದೋಗ್ತು. ಕಡಿಮೆ ಹಾಕಿದ್ರೆ ಸಿಕ್ಕಾಪಟ್ಟೆ ಗಟ್ಟಿಯಾಗಿ ಹೋಗ್ತು. ನೋಡಿ, ಈ ರೀತಿ ಕಲಿಸಿದಾಗ ಉಂಡೆ ಕಟ್ಟು ಹದದಲ್ಲಿರ ಇದು. ಇದಕ್ಕೆ 1 ಸ್ಪೂನ್ನಷ್ಟು ಓಂಕಾಳು, 2 ಟೀ ಸ್ಪೂನ್ ಎಳ್ಳನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಇದು ಬೇಡ ಅಂದರೆ ಸ್ಕಿಪ್ ಮಾಡು ಲಡ್ಡಿಲೆ. ಮಿಕ್ಸಿಯಲ್ಲಿ ಸ್ವಲ್ಪ ಮಸಾಲೆ ಉಳೋದ್ರಿಂದ ಅದಕ್ಕೆ ನೀರು ಹಾಕಿ ಇದಕ್ಕೆ ನೋಡ್ಕೊಂಡು ಹಾಕೋಕ್ಕಾಗ್ತು, ಯಾಕೆಂದರೆ ನೀರು ಜಾಸ್ತಿ ಆದರೂ ಕೂಡ ಸರಿ ಹೋಗ್ತಿಲ್ಲ. ಚಪಾತಿ ಹಿಟ್ಟಕ್ಕಿಂತ ಸ್ವಲ್ಪ ಗಟ್ಟಿ ಇದ್ದರೆ ಸಾಕು. ಅಂದರೆ ಕೋಡ್ಬಳೆ ನಾವು ಕೈಯಲ್ಲಿ ತಗೊಂಡ್ರೆ ಹೊಸಲಾಗ ಅಷ್ಟಿರ. ನೋಡಿ, ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಈ ಹದಕ್ಕೆ ಬರೋ ಅಲ್ಲಿ ತನಕನೂ ನಾದಿ ಕಲಸಿ. ನೋಡಿ, ಈಗ ಇಷ್ಟ ಇದು. ಈಗ ಒಂದು ಚಾಪಿಂಗ್ ಬೋರ್ಡಲ್ಲಿ, ಅದೇ ವಿಮಲ್ ಅವರ ಚಾಪಿಂಗ್ ಬೋರ್ಡ್ ತಗೊಂಡೆ ನಾನು, ಅದರಲ್ಲಿ ಕೋಡ್ಬಳೆನ ನೀಟಾಗಿ ಈ ರೀತಿ ಹೊಸದು ಅದನ್ನು ರಿಂಗ್ ಥರ ಮಾಡಿ ಇಟ್ಕೊಂಡ್ರೆ. ಈಗ ಒಂದು ಸಣ್ಣ ಬಾಣಲಿಲಿ ಎಣ್ಣೆ ಕಾಯಿಲು ಇಟ್ಕೊಂಡೆ. ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕ್ಕೊಂಡ್ರೆ ಸುಮ್ಮನೆ ಕರೆದ ಎಣ್ಣೆ ವೇಸ್ಟ್ ಆಗ್ತು. ಅದಕ್ಕೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಮಾತ್ರ ಹಾಕ್ಕೊಂಡ್ರೆ ಒಳ್ಳೆಯದು. ಇದನ್ನೆಲ್ಲ ನೀಟಾಗಿ ಹೊಸದು ರಿಂಗ್ ಥರ ಮಾಡಿಟ್ಕೊಳ್ಳೋ. ನೋಡಿ, ಈ ರೀತಿ ಹೊಸ್ಕೊಂಡ್ರೆ ಆಯ್ತು. ಹದ ಸರಿ ಬಂದರೆ ಎಲ್ಲದೂ ಕೂಡ ಈಸಿಯಾಗಿ ಆಗ್ತು. ಒಂದು ಸ್ವಲ್ಪ ಕಾಯಿ ಜಾಸ್ತಿ ಹಾಕಿದ್ರೆ ಹದ ತಪ್ಪೋಗ್ತು, ಅಥವಾ ಎಣ್ಣೆ ಜಾಸ್ತಿ ಅಥವಾ ಕಡಿಮೆ ಹಾಕಿದ್ರೂ ಕೂಡ ಹದ ತಪ್ಪೋಗ್ತು. ನೋಡಿ, ಎಣ್ಣೆ ಕಾದಿದ್ದು ನಿಧಾನಕ್ಕೆ ಬದಿಯಿಂದ ಬಿಡ, ಇಲ್ಲಾಂದರೆ ಮುಖಕ್ಕೆ ಸಿಡಿತು. ಈ ರೀತಿ ಬಿಟ್ಟಾದ ನಂತರ ಒಂದೇ ಸತಿ ದೊಡ್ಡ ಸೌಟನ್ನು ಹಾಕಲಕ್ಕಾಗ ಇದಕ್ಕೆ, ಯಾಕೆಂದರೆ ಕೋಡ್ಬಳೆ ಎಲ್ಲವ ಮುರಿದೋಪು ಚಾನ್ಸಸ್ ಇರ್ತು. ಅದಕ್ಕೆ 1 ಸ್ಪೂನ್ ತಗೊಂಡು ಇದನ್ನು ಸ್ವಲ್ಪ ಹಿಂಗೆ ಕೈ ಆಡಿಸ. ನೋಡಿ, ಸ್ಪೂನ್ ತಗೊಂಡು ಮೊದಲಿಗೆ ಈ ರೀತಿ ಬಿಡಿಸ್ಕೊಳ್ಳೋ ನಿಧಾನಕ್ಕೆ. ಮೀಡಿಯಮ್ ಉರಿಲಿ ಇಟ್ಕೊಂಡು ಇದನ್ನು ನಿಧಾನಕ್ಕೆ ಕರಿಯ. ತುಂಬಾ ಬೆಂಕಿ ಎಲ್ಲ ದೊಡ್ಡ ಮಾಡ್ಕೊಂಡ್ರೆ ಕತ್ತೋಗ್ತು, ಒಳಗೆ ಬೇಯ್ತಿಲ್ಲ, ಚಲೋ ಆಗ್ತಿಲ್ಲ. ಇದನ್ನು ಈ ರೀತಿ ಕೈ ಆಡಿಸಿನೇ ಕರಿಯೋಕ್ಕಾಗ್ತು.
ಇದೆಲ್ಲ ಬೆಂದ ಮೇಲೆ ಕಲರ್ ಚೇಂಜ್ ಆಗ್ತು, ಆರೆಂಜ್ ಕಲರ್ ಆಗ್ತು. ಆವಾಗ ಇದನ್ನು ತೆಗೆದು ಒಂದು ಬುಟ್ಟಿಲಿ ಹಾಕಿಟ್ಕೊಳ್ಳೋ. ಪೂರ್ತಿ ಆರಿದ್ಮೇಲೆ ಏರ್ ಟೈಟ್ ಕಂಟೈನರಲ್ಲಿ ಹಾಕಿಟ್ರತ್ತು. ಕೋಡ್ಬಳೆ ಏನಾದರೂ ಜಾಸ್ತಿ ಮಾಡ್ಕೊಂಡ್ರೆ ಒಂದೇ ಸತಿ ಹಿಟ್ಟು ಕಲ್ಸ್ಕೊಂಬಲು ಹೋಗಡಿ, ಸ್ವಲ್ಪ ಸ್ವಲ್ಪನೇ ಹಿಟ್ಟು ಕಲ್ಸ್ಕೊಂಡು ಮಾಡಿ. ಈ ರೀತಿ ಮಾಡೋದ್ರಿಂದ ಹೊಸುಲಕ್ಕೂ ಕೂಡ ತುಂಬಾ ಆರಾಮಾಗ್ತು. ಕೋಡ್ಬಳೆ ಕ್ರಿಸ್ಪಿಯಾಗಿ ತುಂಬ ರುಚಿಯಾಗಿ ಬಂತು. ನೋಡಿ, ಈ ರೀತಿಯಾಗಿ ಕ್ರಿಸ್ಪಿಯಾಗಿ ಗರ್ಗರಿ ಕೋಡ್ಬಳೆನ ನಿಮಗೂ ಸಹ ಮನೆಯಲ್ಲಿ ಟ್ರೈ ಮಾಡಿ. ಸಂಜೆ ಟೀ ಅಥವಾ ಕಾಫಿ ಜೊತೆ ಈ ಕೋಡ್ಬಳೆ ಸಖತ್ತಾಗಿರ್ತು. ರೆಸಿಪಿ ಇಷ್ಟ ಆದರೆ ನಿಗಳು ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು.